ಓಕೆ, ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ತಮ್ಮೆಲ್ಲರಿಗೂ ಕೂಡ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯರೇ, ವಿಲೇಜ್ ಅಕೌಂಟೆಂಟಿಗೆ ಸಂಬಂಧಪಟ್ಟಂತೆ ಈಗ ಮೊನ್ನೆ ತಾನೇ ರಿಸಲ್ಟ್ ಬಂತು. ಆ ರಿಸಲ್ಟ್ ಒಳಗಡೆಗೆ KPTCಯಲ್ಲಿ ಯಾರದೆಲ್ಲ ಆಗಿಲ್ವೋ ಅವರು ಇದಕ್ಕೆ ನೀವು ಪ್ರಯತ್ನವನ್ನು ಮಾಡ್ಬೋದು. ಇನ್ನು ಒಂದು ಕಡೆ ಹೋಪ್ ಇಟ್ಕೊಂಡಿದ್ರಿ, ಯಾರು ಯಾರು ಸೆಲೆಕ್ಟ್ ಆಗಿದ್ದೀರೋ ಕಂಗ್ರ್ಯಾಚುಲೇಷನ್ಸ್, ಯಾರು ಸೆಲೆಕ್ಟ್ ಆಗಿಲ್ವೋ ಯೋಚನೆ ಮಾಡೋಕ್ಕೋಗ್ಬೇಡಿ. ಈಗ ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಕಾಲ್ ಮಾಡ್ತಾರೆ ಅನ್ನೋ ತನಕ ಅಲ್ಲಿ ತನಕ ವೆಯ್ಟ್ ಮಾಡೋದು ಬೇಡ, ಪ್ರಾರಂಭ ಮಾಡ್ಕೊಂಬಿಡೋಣ. ಸಿಲೆಬಸ್ ಎಲ್ಲ ನಾನು ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಕಂಪ್ಯೂಟರ್ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲ ವೀಡಿಯೋವನ್ನು ಬಿಟ್ಟಿದ್ದೆ. ಇದು 2ನೇ ಕ್ಲಾಸ್ ಆಗಿರ್ತದೆ. ಕ್ಲೀನಾಗಿ ತಿಳ್ಕೊಳ್ಳಿ. ಕಂಪ್ಯೂಟರ್ ನನಗೆ ಬರೋದಿಲ್ಲ ಅಂತೇಳ್ಬಿಟ್ಟು ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೋ ಅವರನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋ ಸರಣಿಯನ್ನು ನಾನು ಮಾಡ್ತಾ ಇದ್ದೀನಿ. ಸಮಯದ ಅಭಾವ ಇರೋದರಿಂದ ಆದಾದಾಗ ನಾನು ನಿಮಗೆ ಈ ಒಂದು ಪೋರ್ಷನನ್ನು ಕವರ್ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತೇನೆ. ನೋಡಿ, ಅಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕ್ವಶನ್ಸ್ಗಳು ಭಾಳ ಟಫ್ ಇರುತ್ತೆ, ಹಾಗಾಗಿ ಅದನ್ನು ಅಧ್ಯಯನ ಮಾಡಲೇಬೇಕಾಗುತ್ತೆ. ಬಟ್ ಕಂಪ್ಯೂಟ್ರಲ್ಲಿ ಯಾರೆಲ್ಲ ವೀಕ್ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರೋ ಅಥವಾ ಸ್ಟ್ರಾಂಗ್ ಯಾರಿದ್ದೀರೋ ಅವ್ರಿಗೆ ಭಾಳ ಖುಷಿಯಾಗುತ್ತೆ, ಯಾಕಂದರೆ ಉಳಿದದ್ದೆಲ್ಲ ಕವರ್ ಮಾಡ್ಕೋಬೋದು. ಆದರೆ ಕಂಪ್ಯೂಟ್ರ್ ಯಾರು ಗೊತ್ತಿಲ್ವೋ ಅವರು ಕಂಪ್ಯೂಟ್ರನ್ನ ಕಲೀಲೇಬೇಕು. ಅವ್ರನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ವಿಲೇಜ್ ಅಕೌಂಟೆಂಟಲ್ಲಿ 25 ಪ್ರಶ್ನೆಗಳನ್ನು ಕೇಳ್ತಾರೆ, 25 ಅಂಕಗಳಿಗೆ. ಅಲ್ಲಿ ಅಷ್ಟು ಅಂಕಗಳನ್ನು ಪಡೀಲಿಕ್ಕೆ ಬೇಕಾದಂತಹ ತರಗತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಬನ್ನಿ, ಈಗ ಟೈಮ್ ವೇಸ್ಟ್ ಮಾಡದೇನೆ ಕಂಪ್ಯೂಟರ್ ಕಾನ್ಸೆಪ್ಟಿಗೆ ಬರೋಣ. ಅದರಲ್ಲಿ ಮೊದಲನೇ ಕಾನ್ಸೆಪ್ಟ್ ಏನಾಗಿರ್ತದೆ ಫಸ್ಟಿಂದ ನೋಡ್ತಾ ಹೋಗೋಣ. ಬನ್ನಿ, ನೋಡ್ತಾ ಹೋಗೋಣ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾನ್ಸೆಪ್ಟ್ ನೋಡಿ, 2 ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ, ಕನ್ನಡ ಇಂಗ್ಲೀಷು 2 ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾನ್ಸೆಪ್ಟ್ ಈಸ್ ದಟ್ ವಾಟ್ ಈಸ್ ಕಂಪ್ಯೂಟರ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ವಾಟ್ ಈಸ್ ಕಂಪ್ಯೂಟರ್? ದ ಯೂನಿವರ್ಸಲ್ ಡೆಫಿನೇಷನ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. ಒಂದು ಸಾರ್ವತ್ರಿಕವಾದಂತಹ ವ್ಯಾಖ್ಯಾನವನ್ನು ನಾನು ಕೊಡ್ತಾ ಹೋಗ್ತೀನಿ. ವಾಟ್ ಈಸ್ ಕಂಪ್ಯೂಟರ್ ಅಂದರೆ ಏನು ಅಂತೇಳಿ ನೋಡಿ. ವಾಟ್ ಈಸ್ ಕಂಪ್ಯೂಟರ್ ಇಸ್ ದ ಫಸ್ಟ್ ಕ್ವಶನ್, ವೇರ್ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕ್ಯಾನ್ ಅಕ್ಸೆಪ್ಟ್ ದ ಡೇಟಾ, ಸ್ಟೋರ್ ದ ಡೇಟಾ, process the data and finally gives meaningful result as output. ಓಕೆ, ದಿಸ್ ಈಸ್ ದ ಡೆಫಿನೇಷನ್ ಆಫ್ ದ ಕಂಪ್ಯೂಟರ್. ಒಬ್ಬೊಬ್ಬರು ಒಂದೊಂಥರ ಡೆಫಿನೇಷನನ್ನು ಹೇಳ್ಬೋದು, ಆದರೆ ಈ ಡೆಫಿನೇಷನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅದರ ಎಲ್ಲ ಫಂಕ್ಷನ್ಸ್ಗಳನ್ನು ಇನ್ಕ್ಲೂಡ್ ಮಾಡೋಂಥ ಪ್ರಯತ್ನ ಆಗಿದೆ. ಓಕೆ, ವಾಟ್ ಈಸ್ ಕಂಪ್ಯೂಟರ್ ಅಂದ ತಕ್ಷಣ ನಿಮ್ಮ ತಲೆಯೊಳಗೆ ಬರಬೇಕಿದು ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್. ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕ್ಯಾನ್, ಕಂಪ್ಯೂಟರ್ ಅನ್ನುವಂಥದ್ದು ಒಂದು ವಿದ್ಯುನ್ಮಾನ ಯಂತ್ರವಾಗಿದೆ. ವಿಚ್ ಕ್ಯಾನ್, ಅದು ಅಕ್ಸೆಪ್ಟ್ ದ ಡೇಟಾ, ದತ್ತಾಂಶವನ್ನು ಸ್ವೀಕರಿಸುತ್ತೆ. ಸ್ಟೋರ್ಸ್ ದ ಡೇಟಾ, ಸ್ಟೋರ್ಡ್ ಆಗಿದೆ, ಸ್ಟೋರ್ಸ್ ಅಂತ ಮಾಡ್ಕೊಳ್ಳಿ, ಸ್ಟೋರ್ಸ್ ದ ಡೇಟಾ ಅಂದರೆ ದತ್ತಾಂಶವನ್ನು ಏನು ಮಾಡುತ್ತದೋ ನೆನ್ಪಿಟ್ಕೊಳ್ತದೆ, ಸ್ಟೋರ್ ಮಾಡ್ತದೆ, ಸಂಗ್ರಹಿಸುತ್ತೆ ಅಂತ. ಪ್ರೊಸೆಸ್ ದ ಡೇಟಾ ವಿಚ್ ಕ್ಯಾನ್ ಅಕ್ಸೆಪ್ಟ್ ದ ಡೇಟಾ, ಸ್ಟೋರ್ ದ ಡೇಟಾ, ಪ್ರೊಸೆಸ್ ದ ಡೇಟಾ. ಪ್ರೊಸೆಸ್ ಅಂದರೆ ಸಂಸ್ಕರಣೆ ಮಾಡ್ತದೆ ಅದನ್ನು. ಆ್ಯಂಡ್ ಫೈನಲಿ ಗಿವ್ಸ್, ಕೊನೆಯದಾಗಿ ಏನು ಮಾಡ್ತದೆ, ಫೈನಲಿ ಗಿವ್ಸ್ ಮೀನಿಂಗ್ಫುಲ್ ರಿಸಲ್ಟ್ಸ್ ಆ್ಯಸ್ ಔಟ್ಪುಟ್. ಕೊನೆಯದಾಗಿ ಒಂದು ಮೀನಿಂಗ್ಫುಲ್ ರಿಸಲ್ಟನ್ನು ಅಂದರೆ ಅರ್ಥಪೂರ್ಣವಾಗಿರುವಂಥ ಮಾಹಿತಿಯನ್ನು ಔಟ್ಪುಟ್ ಆಗಿ ಅಂದರೆ ನಿರ್ಗಮನವಾಗಿ ನಮಗೆ ತೋರಿಸುತ್ತೆ, ಹೊರಗಡೆಗೆ ಹಾಕುತ್ತೆ ಅಂಥೇಳಿ. ಅಂದರೆ ಯಾವ ಒಂದು ವಿದ್ಯುನ್ಮಾನ ಯಂತ್ರ ಅನ್ನುವಂಥದ್ದು ಬಳಕೆದಾರ ಕೊಟ್ಟಿರ್ತಕ್ಕಂತಹ ದತ್ತಾಂಶನ ಸ್ವೀಕರಿಸಿ, ಸಂಗ್ರಹಿಸಿ, ಸಂಸ್ಕರಿಸಿ ಮಾಹಿತಿಯನ್ನು ಕೊಡುತ್ತೋ ಅಂತಹ ಒಂದು ಡಿವೈಸ್ಗೆ, ಅಂತಹ ಒಂದು ವಿದ್ಯುನ್ಮಾನ ಯಂತ್ರಕ್ಕೆ ಕಂಪ್ಯೂಟರ್ ಅಂತ ಕರೀತಾರೆ ಅನ್ನುವಂಥ ಅರ್ಥ ಇದಾಗಿದೆ ಅಂಥೇಳಿ. ಇದು ಕಂಪ್ಯೂಟರ್. ನೋಡಿ, ಈ ಡೆಫಿನೇಷನ್ನ ಆಧಾರವಾಗಿ ಇಟ್ಕೊಂಡು ನಮಗೆ ಏನೇನು ಪ್ರಶ್ನೆಗಳನ್ನು ಕೇಳ್ಬೋದು ಅಂತೇಳ್ಬಿಟ್ಟು ನಾವು ಈ ಆ್ಯಂಗಲೆಲ್ಲ ನೋಡಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋದಾಗ ಈ ಡೆಫಿನೇಷನನ್ನು ಆಧಾರವಾಗಿ ಇಟ್ಕೊಂಡು ಯಾವ ಪ್ರಶ್ನೆಗಳನ್ನು ಕೇಳ್ಬೋದು ಅಂತೇಳಿ. ಮೊದಲನೇದಾಗಿ ನೋಡಿ ಹೆಂಗೆ ಕೇಳ್ಬೋದು ಅಂದರೆ ಇದ್ರ ಮೇಲೆ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತೇಳಿದೆ. ವಾಟ್ ಕೈಂಡ್ ಆಫ್ ಡಿವೈಸ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಎಂತಹ ಯಂತ್ರವಾಗಿದೆ? ವಾಟ್ ಕೈಂಡ್ ಆಫ್ ಡಿವೈಸ್ ಈಸ್ ಕಂಪ್ಯೂಟರ್? ಎ, ಎಲೆಕ್ಟ್ರಾನಿಕ್ ಡಿವೈಸ್, ಬಿ, ಎಲೆಕ್ಟ್ರಿಕ್ ಡಿವೈಸ್, ಸಿ, ಮೆಕ್ಯಾನಿಕಲ್ ಡಿವೈಸ್, ಡಿ, ನಾನ್ ಮೆಕ್ಯಾನಿಕಲ್ ಡಿವೈಸ್. ಯಾವ ತಗೊಳ್ತೀರಾ? ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ತಗೊಳ್ತೀರಾ. ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್. ಇದು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸ್ ಅಂತಲೂ ಹೇಳ್ಬೋದು. ಕಂಪ್ಯೂಟರ್ಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂದರೂ ಒಂದೇ, ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸ್ ಅಂದರೂ ಕೂಡ ಒಂದೇ. ಕಂಪ್ಯೂಟರ್ ಎಂಥ ಡಿವೈಸು? ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ಆರ್ ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸ್, ಎರಡು ಕೂಡ ಒಂದು. ಇದನ್ನು ಕೇಳ್ಬೋದು. ಮತ್ತೇನು ಕೇಳ್ಬೋದು? ವಾಟ್ ಆರ್ ದ ಫಂಡಮೆಂಟಲ್ ಫಂಕ್ಷನ್ಸ್ ಆಫ್ ದ ಕಂಪ್ಯೂಟರ್?
ಕಂಪ್ಯೂಟರ್ನ ಮೂಲಭೂತ ಕರ್ತವ್ಯಗಳು ಏನೇನು, ಏನು ಕೆಲಸ ಮಾಡ್ತದೆ ಅಂದಾಗ 4 ಆಪರೇಷನ್ಸನ್ನು ಹೇಳಬೇಕು. ಫಂಡಮೆಂಟಲ್ ಆಗಿರೋದು ಈ ಡೆಫಿನೇಷನ್ ಆಧಾರವಾಗಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. 1 ಅಕ್ಸೆಪ್ಟ್ ದ ಡೇಟಾ, 2 ಸ್ಟೋರ್ ದ ಡೇಟಾ, 3 ಪ್ರೊಸೆಸ್ ದ ಡೇಟಾ, ಆ್ಯಂಡ್ 4ನೇದು ಡಿಸ್ಪ್ಲೇ ದ ಡಾಟಾ, ಡಿಸ್ಪ್ಲೇ ದ ರಿಸಲ್ಟ್. ಇವು 4 ಆಗ್ತದೆ, ಹೌದಲ್ವಾ? ವಾಟ್ ಆರ್ ದ ಮೇನ್ ಆಪರೇಷನ್ಸ್ ಆಫ್ ದ ಕಂಪ್ಯೂಟರ್ ಆ್ಯಸ್ ಪರ್ ದಿಸ್ ಡೆಫಿನೇಷನ್? ದೇರ್ ಆರ್ 4 jobs that are performed by the computer: accept the data, store the data, process the data and ಔಟ್ಪುಟ್ ದ ಡೇಟಾ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ ನೀವು ಡೆಫಿನೇಷನ್ ಮೇಲೆ. ಸೊ ಇದ್ರ ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಮತ್ತೇನೇನು ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳಿದ್ರೆ, ಓಕೆ, ಏನಿದು ಕಂಪ್ಯೂಟರ್ ಅನ್ನುವಂಥದ್ದು ಒಂದು ವಿದ್ಯುನ್ಮಾನ ಯಂತ್ರ ಆಗಿದೆ. ಬಳಕೆದಾರ ಕೊಟ್ಟಿರುವಂಥ ದತ್ತಾಂಶವನ್ನು ಸ್ವೀಕರಿಸಿ, ಸಂಗ್ರಹಿಸಿ, ಸಂಸ್ಕರಿಸಿ ಮಾಹಿತಿಯನ್ನು ಹೊರಗೆ ಹಾಕುವಂಥ ಒಂದು ಡಿವೈಸ್ ಆಗಿದೆ. ಇದ್ರ ಮೇಲೆ ಮತ್ತೇನು ಕೇಳ್ಬೋದು ನೋಡಿ, ಇದರಲ್ಲಿ ಮತ್ತೊಂದು ವರ್ಡ್ ಇದೆ. ಓಕೆ, ಕಂಪ್ಯೂಟರ್ಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕ್ಯಾನ್ ಅಕ್ಸೆಪ್ಟ್ ಡೇಟಾ ಅಂತ ಹೇಳಿದೆ ಅಲ್ವಾ? ನೋಡಿ, ಡೇಟಾ ಅನ್ನುವಂಥ ಒಂದು ಪದ ಇದೆ, ಅಕ್ಸೆಪ್ಟ್ ಅನ್ನುವಂಥ ಒಂದು ಪದ ಇದೆ, ಸ್ಟೋರ್ ಅಂತೇಳ್ಬಿಟ್ಟು ಇದೆ, ಮತ್ತು ಪ್ರೊಸೆಸ್. ಈ 4 ಪದಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೋದು. ಜೊತೆಗೆ ಔಟ್ಪುಟ್ ಅಂತ ಇದೆ. ಅಷ್ಟು ಪದಗಳನ್ನ ನೆನ್ಪಿಟ್ಕೋಬೇಕು. ಈಗ ಮೊದಲನೇ ಬರೋಣ, ಅಲ್ಲಿ ಡೇಟಾ ಅಂತೇಳಿದೆ. ಇನ್ ದ ಡೆಫಿನೇಷನ್ ವಿ ಫೌಂಡ್ ಅ ವರ್ಡ್ ಕಾಲ್ಡ್ ಡೇಟಾ. ಡೇಟಾ ಅಂತೇಳಿದೆ. ಡೇಟಾ ಅಂದರೆ ಏನು ಹಾಗಾದರೆ? ಓಕೆ, ಕಂಪ್ಯೂಟರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕ್ಯಾನ್ ಅಕ್ಸೆಪ್ಟ್ ದ ಡೇಟಾ. ಹಿಯರ್ ಡೇಟಾ ಈಸ್ ನಥಿಂಗ್ ಬಟ್ ಅಂತ ಕೇಳ್ತಾರೆ. ಅಲ್ಲಿ ಡೇಟಾ ಅಂದರೆ ಏನು ಅಂತಂದರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. ಕಂಪ್ಯೂಟರ್ ಕ್ಯಾನ್ ಅಕ್ಸೆಪ್ಟ್ ದ ಡೇಟಾ ಅಂದರೆ ಕಂಪ್ಯೂಟರ್ ಕ್ಯಾನ್ ಅಕ್ಸೆಪ್ಟ್ ದ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಅಂತ. ಡೇಟಾ ಅಂದರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. ಡೇಟಾ ಯಾವ್ಯಾವ ಫಾರ್ಮಲ್ಲಿ ಇರ್ತದೆ ಹಾಗಾದರೆ? ಇನ್ಫಾರ್ಮೇಷನು ಯಾವ್ಯಾವ ಫಾರ್ಮಲ್ಲಿ ಇರ್ತದೆ? ಯಾವ್ಯಾವ ಫಾರ್ಮಲ್ಲಿ ಇರ್ತಕ್ಕಂಥ ಡೇಟಾವನ್ನು ನಾವು ಕಂಪ್ಯೂಟರ್ಗೆ ಕೊಡ್ಬೋದಾಗಿದೆ. ಓಕೆ, ವಾಟ್ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ದ ಡೇಟಾ ದಟ್ ಕ್ಯಾನ್ ಬಿ ಫೆಡ್ ಇನ್ ಟು ಕಂಪ್ಯೂಟರ್ ಸಿಸ್ಟಮ್. ಓಕೆ, ಯಾವ್ಯಾವ ರೂಪದಲ್ಲಿರುವಂತಹ ಮಾಹಿತಿಯನ್ನು ಕಂಪ್ಯೂಟರ್ ಒಳಗಡೆಗೆ ನಾವು ಕಳಿಸ್ಕೊಡ್ಬೋದು ಅಂತೇಳಿ. ಯಾವ ರೂಪದಲ್ಲಿರುವಂತಹ ಮಾಹಿತಿಯನ್ನು ಕಂಪ್ಯೂಟರ್ನ ಒಳಗಡೆಗೆ ನಾವು ಕಳಿಸ್ಕೊಡ್ಬೋದು. ವಾಟ್ ಕೈಂಡ್ ಆಫ್ ದ information or else what are the different forms of the data that can be fed into computer system. ಕಂಪ್ಯೂಟರ್ ಸಿಸ್ಟಮ್ಗೆ ಎಂತೆಂಥ ಮಾಹಿತಿಯನ್ನು ಕೊಡ್ಬೋದು ಅಂತಂದರೆ, ಡೇಟಾ ಕೊಡ್ಬೋದು ಅಂದರೆ ಡೇಟಾ ಈಸ್ ನಥಿಂಗ್ ಬಟ್ ಎನಿ ಆಲ್ಫಾಬೆಟ್ಸ್. ಡೇಟಾ ಈಸ್ ಕಾಂಪೋಸ್ಡ್ ಆಫ್ ಆಲ್ಫಾಬೆಟ್ಸ್, ನಂಬರ್ಸ್, ಸಿಂಬಲ್ಸ್, ಇಮೇಜಸ್, ಆಡಿಯೋ ಆ್ಯಂಡ್ ವಿಡಿಯೋ. ಆಲ್ಫಾಬೆಟ್ಸ್ A to Z ಆಲ್ಫಾಬೆಟ್ಸು. ಕನ್ನಡದಲ್ಲೂ ಬೇಕಾದ್ರೂ ಆಗಿರ್ಬೋದು, ಇಂಗ್ಲೀಷಲ್ಲಿ ಆಗಿರ್ಬೋದು, ತೆಲುಗು, ತಮಿಳು, ಯಾವುದು, ಎನಿ ಆಲ್ಫಾಬೆಟ್ಸ್. Second one is numbers 0 to 9 and symbols, comma, full stop, flower bracket, symbols. 3ನೇದಾಗಿ. 4ನೇದಾಗಿ ಇಮೇಜಸ್ ಅಂದರೆ ಪಿಕ್ಚರ್ಸ್ಗಳನ್ನು, ಯಾವ ಥರದ ಪಿಕ್ಚರ್ಸ್ ಬೇಕಾದ್ರೂ ಕಂಪ್ಯೂಟರ್ಗೆ ಕಳಿಸ್ಕೊಡ್ಬೋದು. ಆ್ಯಂಡ್ ಆಡಿಯೋ ಆ್ಯಂಡ್ ವಿಡಿಯೋ. ದೀಸ್ ಆರ್ ದ 6 ಫಾರ್ಮ್ಸ್ ಆಫ್ ಡೇಟಾ ಕ್ಯಾನ್ ಬಿ ಫೆಡ್ ಇನ್ ಟು ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ಗೆ 6 ಪ್ರಕಾರದ ದತ್ತಾಂಶವನ್ನು ಕಳಿಸ್ಕೊಡ್ಬೋದು. ಅಂದರೆ ದತ್ತಾಂಶ 6 ರೂಪದಲ್ಲಿರ್ತದೆ. ಒಂದು ಇದು ಆಲ್ಫಾಬೆಟ್ಸ್ ವರ್ಣಮಾಲೆ ರೂಪದಲ್ಲಿರ್ತದೆ, ಸಂಖ್ಯೆಗಳ ರೂಪದಲ್ಲಿರ್ತದೆ, ಸಂಕೇತಗಳ ರೂಪದಲ್ಲಿರ್ತದೆ, ಅದಾದ ನಂತರವಾಗಿ ಚಿತ್ರಗಳ ರೂಪದಲ್ಲಿರ್ತದೆ, ಧ್ವನಿಯ ರೂಪದಲ್ಲಿರ್ತದೆ, ಮತ್ತು ವಿಡಿಯೋ ರೂಪದಲ್ಲೂ ಕೂಡ ಇರ್ತದೆ, ಚಲನಚಿತ್ರದ ರೂಪದಲ್ಲೂ ಕೂಡ ಇರ್ತದೆ ಅಂತೇಳಿ. ಡೇಟಾ ಅಂತ ಬಂದರೆ ನೆನ್ಪಿಡ್ಕೊ. ವಾಟ್ ಈಸ್ ಡೇಟಾ? ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. ವಾಟ್ ಆರ್ ದ ಫಾರ್ಮ್ಸ್ ಆಫ್ ಡೇಟಾ? ದತ್ತಾಂಶದ ರೂಪಗಳು ಯಾವ್ಯಾವುದು? ಆಲ್ಫಾಬೆಟ್ಸು, ನಂಬರ್ಸು, ಸಿಂಬಲ್ಸು, ಇಮೇಜಸ್ಸು, ಆಡಿಯೋ, ವಿಡಿಯೋ. ಕನ್ನಡ ಇಂಗ್ಲೀಷ್ 2 ಮೀಡಿಯಮ್ನಲ್ಲಿ ಇರೋರು ಕೇಳ್ತಾ ಇದ್ದೀರಾ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಅರ್ಥವಾಗೋ ರೀತಿಯಲ್ಲಿ ಹೇಳ್ತೀನಿ ನೋಡಿ. ಫಸ್ಟ್ ಇದು ಸಂಪೂರ್ಣವಾಗಿ ನಾನು ಸಿಲೆಬಸ್ ಹೇಳ್ಬಿಡ್ತೀನಿ, ಒಂದೊಂದು ಕಾನ್ಸೆಪ್ಟ್ ಆಗಿ ಮೇಲೆ ಆಮೇಲೆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ ಅಂತ. ಇದನ್ನು ದಯವಿಟ್ಟು ಬರ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ವರ್ಡ್ ಅಕ್ಸೆಪ್ಟ್. ಅಕ್ಸೆಪ್ಟ್ ಮೇಲೆ ಏನು ಕೇಳ್ಬೋದು ಪ್ರಶ್ನೆಗಳನ್ನು? ಇಲ್ಲಿ ಅಕ್ಸೆಪ್ಟ್ ಅಂದರೆ ಏನು? ಅಕ್ಸೆಪ್ಟ್ ಅಂದರೆ ಸ್ವೀಕಾರ ಮಾಡ್ಕೊಳ್ಳೋದು. ಕಂಪ್ಯೂಟರ್ ಸ್ವೀಕಾರ ಮಾಡ್ಕೊಳ್ಳೋಂಥದ್ದು. ಕಂಪ್ಯೂಟ್ರು ಫಸ್ಟ್ ಏನು ಮಾಡ್ತದೆ? ಬಳಕೆದಾರ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ಅಂದರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನನ್ನು ಸ್ವೀಕಾರ ಮಾಡ್ತದೆ, ಹೌದಲ್ವಾ? ಸೊ ಕಂಪ್ಯೂಟರ್ ಕ್ಯಾನ್ ಅಕ್ಸೆಪ್ಟ್ ದ ಡೇಟಾ ವಿತ್ ದ ಹೆಲ್ಪ್ ಆಫ್ ಇನ್ಪುಟ್ ಡಿವೈಸಸ್. ವಾಟ್ ಆರ್ ದ ಡಿವೈಸಸ್ ವಿಚ್ ವಿಲ್ ಹೆಲ್ಪ್ ದ ಕಂಪ್ಯೂಟರ್ ಟು ಅಕ್ಸೆಪ್ಟ್ ದ ಡೇಟಾ? ಅಂದರೆ ಕಂಪ್ಯೂಟರ್ಗೆ ದತ್ತಾಂಶವನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥ ಉಪಕರಣಗಳನ್ನು ನಾವು ಇನ್ಪುಟ್ ಡಿವೈಸಸ್ ಅಂತ ಹೇಳ್ತಾ ಇದ್ದೀವಿ. ಕಂಪ್ಯೂಟರ್ ಕ್ಯಾನ್ ಅಕ್ಸೆಪ್ಟ್ ದ ಡೇಟಾ ವಿತ್ ದ ಹೆಲ್ಪ್ ಆಫ್ ಇನ್ಪುಟ್ ಡಿವೈಸಸ್. ಕನ್ನಡದಲ್ಲಿ ಆಧಾನ ಉಪಕರಣಗಳು ಅಂತ ಕರಿತೀವಿ. ಆಧಾನ ಉಪಕರಣಗಳು ಅಂದರೆ ಕಂಪ್ಯೂಟರ್ ತನಗೆ ಬೇಕಾಗಿರುವಂಥ ದತ್ತಾಂಶವನ್ನು ಆಧಾನ ಉಪಕರಣಗಳ ಮೂಲಕ ಸ್ವೀಕಾರ ಮಾಡ್ತದೆ. ಯಾವ್ಯಾವು? ಇನ್ಪುಟ್ ಡಿವೈಸಸ್ ಆರ್ ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಜಾಯ್ಸ್ಟಿಕ್, ವೆಬ್ ಕ್ಯಾಮರಾ, ETC. ಇವು ಉಳಿದಿರ್ತಕ್ಕಂಥವೆಲ್ಲ ಇವು ಇಂಪಾರ್ಟೆಂಟ್. ಮತ್ತು ಇದ್ರ ಒಳಗಡೆ ಮತ್ತೆ ಬರ್ತೀನಿ ನಾನು, ಕೀಬೋರ್ಡ್ ಒಳಗೆ, ಮೌಸ್ ಒಳಗೆ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಇನ್ಪುಟ್ ಡಿವೈಸಸ್ ಅಂತ ಬಂದಾಗ
ಯಾವ್ಯಾವ ಇನ್ಪುಟ್ ಡಿವೈಸಸ್ಸು ಎಕ್ಸಾಂಪಲ್ ಕೊಡ್ರಿ. ಇನ್ಪುಟ್ ಡಿವೈಸಸ್ ಅಂದರೆ ಕೀಬೋರ್ಡ್ ಮುಖಾಂತರ ಏನು ಇನ್ಪುಟ್ ಮಾಡ್ತೀರಾ ಕಂಪ್ಯೂಟರ್ಗೆ? ಕೀಬೋರ್ಡ್ ಮುಖಾಂತರ ನಂಬರ್ಸನ್ನು ಇನ್ಪುಟ್ ಮಾಡ್ತೀರಾ, ಹೌದು ತಾನೆ? ಕೀಬೋರ್ಡ್ ಮುಖಾಂತರ ನಂಬರನ್ನು ಇನ್ಪುಟ್ ಮಾಡ್ಬೋದು, ಕೀಬೋರ್ಡ್ ಮುಖಾಂತರವಾಗಿ ಆಲ್ಫಾಬೆಟ್ಸನ್ನು ಕಳಿಸ್ಕೊಡ್ಬೋದು, ಮತ್ತು ಸಿಂಬಲ್ಸನ್ನು ಕೀಬೋರ್ಡಲ್ಲಿ ಏನೇನು ಕಾಣಿಸುತ್ತೆ ಅದೆಲ್ಲವನ್ನು ಕೂಡ ಕಂಪ್ಯೂಟರ್ಗೆ ನಾವು ಕಳಿಸ್ಕೊಡ್ಬೋದು. ಓಕೆ, ಕೀಬೋರ್ಡ್ ಈಸ್ ಅನ್ ಇನ್ಪುಟ್ ಡಿವೈಸ್. ವಿತ್ ದ ಹೆಲ್ಪ್ ಆಫ್ ದ ಕೀಬೋರ್ಡ್ ಯೂಸರ್ ಕ್ಯಾನ್ ಫೀಡ್ ದ ನಂಬರ್ಸ್, ಆಲ್ಫಾಬೆಟ್ಸ್ ಆ್ಯಂಡ್ ಸಿಂಬಲ್ಸ್. ನಂಬರ್ಸು, ಆಲ್ಫಾಬೆಟ್ಸು, ಸಿಂಬಲ್ಸನ್ನು ಕಂಪ್ಯೂಟರ್ಗೆ ಕಳಿಸ್ಕೊಡ್ತಾನೆ. ನಾಟ್ ಓನ್ಲಿ ದೀಸ್ ಬಟ್ ಆಲ್ಸೋ ಇನ್ಸ್ಟ್ರಕ್ಷನ್ಸನ್ನು ಕೂಡ ಕಂಪ್ಯೂಟರ್ಗೆ ಕೊಡ್ತಾನೆ. ಇನ್ಸ್ಟ್ರಕ್ಷನ್ ಅಂದ್ರೇನು? ಕ್ಲೋಸ್ ಮಾಡು, ಮ್ಯಾಕ್ಸಿಮೈಸ್ ಮಾಡು, ಮಿನಿಮೈಸ್ ಮಾಡು, ಇವೆಲ್ಲ ನಾವು ಇನ್ಸ್ಟ್ರಕ್ಷನ್ಸು. ಸೇವ್ ಮಾಡು, ಸೇವ್ ಆ್ಯಸ್ ಮಾಡು, ಓಪನ್ ಮಾಡು, ಇದನ್ನೆಲ್ಲ ಕೀಬೋರ್ಡ್ ಮುಖಾಂತರ ಶಾರ್ಟ್ಕಟ್ ಕೀಸಲ್ಲಿ ಯೂಸ್ ಮಾಡ್ತಾರಲ್ವಾ, ಅದಾಯಿತು. ನೆಕ್ಸ್ಟ್, ಮೌಸ್ ಈಸ್ ಆಲ್ಸೋ ಇನ್ಪುಟ್ ಡಿವೈಸ್. ಮೌಸು ಕೂಡ ಇನ್ಪುಟ್ ಡಿವೈಸ್. ವಿತ್ ದ ಹೆಲ್ಪ್ ಆಫ್ ದ ಮೌಸ್ ಇನ್ಸ್ಟ್ರಕ್ಷನ್ಸ್, ಡಾಟಾ ಕೊಡಲಿಕ್ಕೆ ಆಗದೆ ಇರ್ಬೋದು, ಇನ್ಸ್ಟ್ರಕ್ಷನ್ಸನ್ನು ಕೊಡ್ಬೋದು, ಕಾಪಿ ಮಾಡ್ಬೋದು, ಕಟ್ ಮಾಡ್ಬೋದು, ಕೆಲವೊಂದು ಆಪರೇಷನ್ಸ್ಗಳನ್ನು ಮೌಸ್ ಮುಖಾಂತರ ಮಾಡ್ಬೋದು. ಅಂದರೆ ಕಂಪ್ಯೂಟರ್ ಒಳಗೆ ಇನ್ಸ್ಟ್ರಕ್ಷನ್ಸನ್ನು ಮೌಸ್ ಮುಖಾಂತರ ಕೊಡ್ತೀರಾ. ಸ್ಕ್ಯಾನರ್ ಮುಖಾಂತರ ಕಂಪ್ಯೂಟರ್ಗೆ ಏನು ಫೀಡ್ ಮಾಡ್ತೀರಾ? ಸ್ಕ್ಯಾನರ್ ಮುಖಾಂತರವಾಗಿ ಇಮೇಜಸ್ಸನ್ನು ಕಂಪ್ಯೂಟರ್ಗೆ ಕಳಿಸ್ಕೊಡ್ತೀರಾ. ಇನ್ನು ಜಾಯ್ಸ್ಟಿಕ್ ಮುಖಾಂತರ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಅಂದರೆ ಗೇಮಿಂಗ್ ಸಾಫ್ಟ್ವೇರ್ಗಳು ಬಂದಾಗ ಗೇಮ್ ಆಡಬೇಕಾದ್ರೆ ಇದೊಂದು ಸ್ಟಿಕ್, ಇದು ಜಾಯ್ಸ್ಟಿಕ್ ಅಂತ ಹೇಳ್ಬಿಟ್ಟು ಜಾಯ್ಸ್ಟಿಕ್ ಮುಖಾಂತರವಾಗಿ ಇನ್ಸ್ಟ್ರಕ್ಷನನ್ನು ಗೇಮ್ ಆಡೋ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ವೆಬ್ ಕ್ಯಾಮ್ರಾ ಮುಖಾಂತರವಾಗಿ ವೀಡಿಯೋವನ್ನು ಕಂಪ್ಯೂಟರ್ಗೆ ಕಳಿಸ್ಕೊಡ್ತೀರಾ, ಅದಲ್ವಾ? ಅಮೆರಿಕದಲ್ಲಿ ನೀವು ಫ್ರೆಂಡ್ ಇರ್ತಾರೆ, ನೀವು ದಾವಣಗೆರೆಯಲ್ಲಿ ಇರ್ತೀರಾ, ಇಲ್ಲಿಂದ ನೀವು ಮಾತಾಡೋದು ನಿಮ್ಮ ಸಂಪೂರ್ಣ ವೀಡಿಯೋ ಅಟ್ ಎ ಟೈಮ್ ಅಲ್ಲಿಗೆ ಹೋಗುತ್ತೆ. ನೋಡಿ, ಇವೆಲ್ಲ ಇನ್ಪುಟ್ ಡಿವೈಸಸ್. ಇನ್ನೂ ಭಾಳ ಇದ್ದಾವೆ, 120 ಇನ್ಪುಟ್ ಡಿವೈಸಸ್ ಇದ್ದಾವೆ. ನೆಕ್ಸ್ಟ್ ಅದರ ಎಲ್ಲದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅಕ್ಸೆಪ್ಟ್. ನೆಕ್ಸ್ಟು, computer can accept the data. Next, store the data. What is store? Store is nothing but memory. Computer can retain the data. ಕಂಪ್ಯೂಟರ್ ಬಳಕೆದಾರ ಕೊಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ತನ್ನಲ್ಲಿ ಸಂಗ್ರಹಣೆ ಮಾಡಿಟ್ಕೊಳ್ತಕ್ಕಂಥ ಡಿವೈಸಸ್ಗಳಿಗೆ ಸ್ಟೋರೇಜ್ ಡಿವೈಸಸ್ ಅಂತ ಹೇಳ್ತಾರೆ. ಕಂಪ್ಯೂಟರ್ ಕ್ಯಾನ್ ಸ್ಟೋರ್ ದ ಡೇಟಾ ವಿತ್ ದ ಹೆಲ್ಪ್ ಆಫ್ ಸ್ಟೋರೇಜ್ ಡಿವೈಸಸ್. ಕಂಪ್ಯೂಟರು ಏನು ಮಾಡ್ತದೆ? ಸ್ಟೋರ್ ದ ಡೇಟಾ, ದತ್ತಾಂಶವನ್ನು ಸಂಗ್ರಹಣೆ ಮಾಡಿಟ್ಕೊಳ್ತದೆ. ಯಾವುದ್ರ ಮುಖಾಂತರ? ವಿತ್ ದ ಹೆಲ್ಪ್ ಆಫ್ ಸ್ಟೋರೇಜ್ ಡಿವೈಸಸ್. ಕೆಲವೊಂದು ಸ್ಟೋರೇಜ್ ಡಿವೈಸಸ್ಗಳಿದ್ದಾವೆ. ನೀವೆಲ್ಲ ಹಿಂಗೆ ಸ್ಟೋರ್ ಮಾಡ್ತೀರಾ? ನಿಮ್ಮಲ್ಲಿ ಬ್ರೈನ್ ಇದೆ, ಆ ಬ್ರೈನಲ್ಲಿ ಏನು ಮಾಡ್ತೀರಾ? ಎಲ್ಲ ಮಾಹಿತಿಯನ್ನು ಸ್ಟೋರ್ ಮಾಡ್ತೀರಾ. ಯುವರ್ ಬ್ರೈನ್ ಈಸ್ ಯುವರ್ ಸ್ಟೋರೇಜ್ ಡಿವೈಸ್. ನಿಮ್ಮ ಕಿವಿ ಇದೆಯಲ್ಲ, ಅದು ನಿಮಗೆ ಇನ್ಪುಟ್ ಡಿವೈಸು. ಹೊರಗಡೆ ಯಾರಾದರೂ ಮಾತಾಡಿದ್ದನ್ನು ನೀವು ಇನ್ಪುಟ್ ಕಿವಿ ಮುಖಾಂತರ ತೊಗೊಳ್ತೀರಾ. ನಿಮ್ಮ ಕಣ್ಣುಗಳು ಕೂಡ ಇನ್ಪುಟ್ ಡಿವೈಸಸ್ಸು. ಈ ಹೊರಗಡೆಗೆ ಏನು ನೋಡ್ತೀರಾ? ಎಲ್ಲ ಚಿತ್ರಗಳು ನಿಮ್ಮ ಕಣ್ಣಿನ ಮುಖಾಂತರ ಬ್ರೈನಿಗೆ ಸೇರುತ್ತೆ. ಬ್ರೈನ್ ಅಂದರೆ ಸ್ಟೋರೇಜು, ಆ ಸ್ಟೋರೇಜಿಗೆ ಇನ್ಪುಟ್ ಡಿವೈಸ್ ಮುಖಾಂತರ ಹೋಗ್ತವೆ, ಹೌದು ತಾನೆ? ಈ ರೀತಿಯಾಗಿ ಬಾಯಿ ಮುಖಾಂತರ ಏನಾಗುತ್ತೆ? ಆಹಾರವನ್ನು ಸ್ವೀಕಾರ ಮಾಡ್ತೀರಾ, ಬಾಯಿ ಕೂಡ ಇನ್ಪುಟ್ ಡಿವೈಸ್ ಆಗುತ್ತೆ. ಸಿಮಿಲರ್ಲಿ ಕಂಪ್ಯೂಟರ್ ಕೂಡ ಇನ್ಪುಟ್ ಡಿವೈಸಸ್ ಇದ್ದಾವೆ ಮತ್ತು ಸ್ಟೋರೇಜ್ ಡಿವೈಸ್. ಹಾಗಾದರೆ ಸ್ಟೋರೇಜ್ ಎಲ್ಲಿ ಸ್ಟೋರ್ ಮಾಡ್ಕೊಳ್ತದೆ? ಮನುಷ್ಯ ಅಂತ ಬಂದಾಗ ನೀವು ಬ್ರೈನ್ ಅಂತ ಹೇಳಿದ್ರಿ ಅಲ್ವಾ? ಕಂಪ್ಯೂಟರ್ ಅಂತ ಬಂದಾಗ ವಾಟ್ ಈಸ್ ದ ಪ್ಲೇಸ್ ವೇರ್ ಕಂಪ್ಯೂಟರ್ ಈಸ್ ಗೋಯಿಂಗ್ ಟು ಸ್ಟೋರ್ ದ ಡೇಟಾ ದಟ್ ಈಸ್ ಗಿವನ್ ಬೈ ದ ಯೂಸರ್. ಬಳಕೆದಾರ ಕೊಟ್ಟಂಥ ದತ್ತಾಂಶವನ್ನು ಕಂಪ್ಯೂಟರ್ ಎಲ್ಲಿ ಸ್ಟೋರ್ ಮಾಡುತ್ತೆ? ಸಮ್ ಸ್ಟೋರೇಜ್ ಡಿವೈಸಸ್ ಆರ್ ದೇರ್. ವಾಟ್ ಆರ್ ದ ಸ್ಟೋರೇಜ್ ಡಿವೈಸಸ್? ರ್ಯಾಮ್ ಈಸ್ ದೇರ್, ರೋಮ್ ಈಸ್ ದೇರ್, ಹಾರ್ಡ್ ಡಿಸ್ಕ್, CD, DVD, BRD ಆ್ಯಂಡ್ ಫ್ಲಾಪಿ ಡಿಸ್ಕ್. ಇವೆಲ್ಲ ಸ್ಟೋರೇಜ್ ಡಿವೈಸಸ್ಸು. ಓಕೆನಾ? ಎಕ್ಸಾಂಪಲ್ ಫಾರ್ ಸ್ಟೋರೇಜ್ ಡಿವೈಸಸ್ ಅಂತಂದರೆ, ಸ್ಟೋರೇಜ್ ಡಿವೈಸಸನ್ನು ನಾವು ಮೆಮೊರಿ ಡಿವೈಸಸ್ ಅಂತಲೂ ಕೂಡ ಕರಿತೀವಿ. ಈ ಮೆಮೊರಿ ಯೂನಿಟ್ ಅಂತ ಬಂದಾಗ ನಾನು ಸುದೀರ್ಘವಾಗಿ ಇವುಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ರ್ಯಾಮು, ರೋಮು, ಎಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ಈಗ ಡೆಫಿನೇಷನಿಗೆ ಎಷ್ಟು ಬೇಕು ನಾನು ಅಷ್ಟು ಹೇಳ್ತಾ ಇದ್ದೀನಿ. ಓಕೆನಾ? ಓಕೆ, ಸ್ಟೋರೇಜ್ ಡಿವೈಸಸ್ ಅಂದರೆ ರ್ಯಾಮ್ ಅಂದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತ ಹೇಳ್ತೀರಾ. ರೀಡ್ ಓನ್ಲಿ ಮೆಮೊರಿ, ರೋಮ್ ಅಂತ ಹೇಳ್ತೀರಾ. ಇವು ಡಿವೈಸಸ್ಸು ಅದಲ್ವಾ? ಮತ್ತು ಇದರೊಳಗೆ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಅಂತ ಬರ್ತದೆ. ನೆಕ್ಸ್ಟ್ ಹೇಳ್ತೀನಿ ನಾನು ಅದನ್ನು. ಸ್ಟೋರೇಜ್ ಡಿವೈಸಸ್ ಯಾವ್ಯಾವುದು? ರ್ಯಾಮ್, ರೋಮ್, ಹಾರ್ಡ್ ಡಿಸ್ಕ್, CD ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ, ಕಾಂಪ್ಯಾಕ್ಟ್ ಡಿಸ್ಕ್. DVD ಅಂತಂದರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಹೇಳ್ತಾರೆ. ಡಿಜಿಟಲ್ ವರ್ಸಟೈಲ್ ಅಥವಾ ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತಲೂ ಕೂಡ ಹೇಳ್ತಾರೆ. ನೆಕ್ಸ್ಟು ಬ್ಲೂರೇ ಡಿಸ್ಕ್, BRD ಅಂತ ಹೇಳ್ತಾರೆ. FD ಅಂದರೆ ಫ್ಲಾಪಿ ಡಿಸ್ಕ್ ಅಂತ ಹೇಳ್ತಾರೆ. ಇನ್ನು ಮ್ಯಾಗ್ನೆಟಿಕ್ ಟೇಪು, ಮ್ಯಾಗ್ನೆಟಿಕ್ ಡ್ರಮ್ಮು ಅಂತೆಲ್ಲ ಬರ್ತವೆ. ಈಗೆಲ್ಲ ಅವು ಯೂಸ್ ಮಾಡ್ತಾ ಇಲ್ಲ. ಮತ್ತು ನಿಮ್ಮ ಮೆಮೊರಿ ಕಾರ್ಡು ಅದು ಕೂಡ ಸ್ಟೋರೇಜ್ ಡಿವೈಸೇ, ಅಲ್ಲೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಅಲ್ವಾ? ಇದು ಸ್ಟೋರ್ ಅಂತ ಬಂದರೆ ನೀವು ಇಷ್ಟು ನೆನ್ಪಿಟ್ಕೊಳ್ಬೇಕು. ವಿಡಿಯೋವನ್ನು ನೀವು ಪದೇ ನೋಡಿ ಬರೆದಿಟ್ಕೊಳ್ಳಿ. ಓಕೆನಾ? ಬರೆದಿಟ್ಕೊಳ್ಳಿ. ಏನು ಮಾಡ್ತೀರಾ ಅಂದರೆ ವಿಡಿಯೋ
ಅವನ್ನು ನೋಡ್ತಾನೆ ಬರೆದಿಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಚರ್ಚೆ ಮಾಡಿ. ನೀವು ಚರ್ಚೆ ಮಾಡ್ತಾ ಇರ್ರಿ. ನೀವು ಎಷ್ಟು ಚರ್ಚೆ ಮಾಡ್ತೀರೋ ನಿಮಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳದೆ ಹೋದರೂ ಕೂಡ ಇಂಡೈರೆಕ್ಟಾಗಿ ಕೇಳಿದ್ರು ಕೂಡ ನೆನ್ಪಿಟ್ಕೋಬೋದು. ಗಿವ್ ಎಕ್ಸಾಂಪಲ್ ಫಾರ್ ಸ್ಟೋರೇಜ್ ಡಿವೈಸಸ್ ಅಂತ ಹೇಳಿಬಿಟ್ಟು ಹಾರ್ಡ್ ಡಿಸ್ಕು, ಎ ಹಾರ್ಡ್ ಡಿಸ್ಕು, ಬಿ DVD, ಸಿ FD, ಡಿ ಆಲ್ ಆಫ್ ದ ಅಬೌವ್. ಆವಾಗ ಆಲ್ ಆಫ್ ದ ಅಬೌವ್ ಕೊಡ್ತೀರ ನೀವುಗಳು ಅಲ್ವಾ. ನೆಕ್ಸ್ಟು ಮೆಜರಿಂಗ್ ಯೂನಿಟ್ಸು. ಈ ಸ್ಟೋರೇಜನ್ನು ಹೆಂಗೆ ನೀವು ಮೆಜರ್ ಮಾಡ್ತಾರೆ? ಸ್ಟೋರೇಜನ್ನು ಅಂದರೆ ಕಂಪ್ಯೂಟರ್ ಮೆಮೊರಿಯನ್ನು ಹೆಂಗೆ ಅದು ಮೆಜರ್ ಮಾಡ್ತಾರೆ ಅಂತೇಳಿ. ವಾಟ್ ಆರ್ ದ ಮೆಜರಿಂಗ್ ಯೂನಿಟ್ಸ್? ಓಕೆನಾ. ಅಳತೆ ಗೋಲುಗಳು, ಮಾನದಂಡ ಅಂತ ಏನಿರುತ್ತೆ, ಅಳತೆ ಗೋಲುಗಳು ಯಾವ್ಯಾವ್ದು ಇದ್ದಾವೆ ಅಂತಂದರೆ, ಈಗ ಮಂಡಕ್ಕಿ ಹೆಂಗೆ ಅಳಿತೀರಾ? ಲೀಟರ್ ಅನ್ನುವಂಥದ್ದು ಒಂದು ಮೆಜರಿಂಗ್ ಯೂನಿಟ್ ಆಗುತ್ತೆ, ಹೌದಲ್ವಾ. ಜೋಳ ಹೆಂಗೆ ಅಳಿತೀರಾ? ಜೋಳ ಲೀಟರ್. ಬಟ್ಟೆ ಹೆಂಗೆ ಅಳಿತೀರಾ? ಮೀಟರ್, ಹೌದಲ್ವಾ. ಹೀಗೆ ಕಂಪ್ಯೂಟರ್ ಮೆಮೊರಿನೂ ಕೂಡ ಮೆಜರ್ ಮಾಡಲಿಕ್ಕೆ ಮೆಜರಿಂಗ್ ಯೂನಿಟ್ಸ್ಗಳಿದ್ದಾವೆ. ಅದರಲ್ಲಿ ಪಾಪ್ಯುಲರ್ ಇರ್ತಕ್ಕಂಥದ್ದು ಹೇಳ್ತೀನಿ, ಕಿಲೋಬೈಟ್ KB, ಮೆಗಾಬೈಟ್ MB, ಗಿಗಾಬೈಟ್ GB, ಆಮೇಲೆ ಟೆರಾಬೈಟ್ TB. ಈ ಥರ ಎಲ್ಲ ಹೇಳ್ತಾ ಇದ್ವಿ. ಇನ್ನೂ ಭಾಳ ಇದ್ದಾವೆ. ನಾನು ಅದ್ರ ಭಾಳ ಇಂಪಾರ್ಟೆಂಟ್ ಇರೋಂಥದ್ದು ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗಳು ಬರ್ತವೆ. ನನ್ನೆಲ್ಲ ವೀಡಿಯೋಗಳನ್ನು ನೋಡ್ತಾ ಹೋಗ್ರಿ. ಇನ್ ಡೀಟೇಲಾಗಿ ಇವೆಲ್ಲ ಮತ್ತೆ ರೀಡಿಸ್ಕಷನ್ಗೆ ಒಳಪಡ್ತವೆ ಅಂತೇಳಿ. ಇದು ಸ್ಟೋರೇಜ್ ಆಯಿತು. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಪ್ರೊಸೆಸ್. ಕಂಪ್ಯೂಟರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕ್ಯಾನ್ ಅಕ್ಸೆಪ್ಟ್ ದ ಡೇಟಾ. ಅಕ್ಸೆಪ್ಟ್ ಮುಗೀತು. ಸ್ಟೋರ್ ದ ಡೇಟಾ, ಸ್ಟೋರ್ ಮುಗೀತು. ಪ್ರೊಸೆಸ್ ದ ಡೇಟಾ. ಸೊ ಪ್ರೊಸೆಸ್ ಅಂದರೆ ಕಂಪ್ಯೂಟರ್ ಕ್ಯಾನ್ ಪ್ರೊಸೆಸ್ ದ ಡೇಟಾ ವಿತ್ ದ ಹೆಲ್ಪ್ ಆಫ್ ದ ಪ್ರೊಸೆಸರ್. ಕಂಪ್ಯೂಟರ್ ಏನು ಮಾಡ್ತದೆ? ಪ್ರೊಸೆಸರ್ ಮುಖಾಂತರವಾಗಿ ದತ್ತಾಂಶವನ್ನು, ಬಳಕೆದಾರ ಕೊಟ್ಟಂಥ ದತ್ತಾಂಶವನ್ನು ಸಂಸ್ಕರಿಸುತ್ತೆ. ವಾಟ್ ಎವರ್ ದ ಡೇಟಾ ದಟ್ ಈಸ್ ಫೆಡ್ ಬೈ ದ ಯೂಸರ್ ವಿಲ್ ಬಿ ಪ್ರೊಸೆಸ್ಡ್ ಬೈ ಅ ಡಿವೈಸ್ ಕಾಲ್ಡ್ ಪ್ರೊಸೆಸರ್. ಪ್ರೊಸೆಸರ್ ಅಂತ ಒಂದು ಡಿವೈಸ್ ಇದೆ. ಆ ಪ್ರೊಸೆಸರ್ ಡಿವೈಸ್ ಮುಖಾಂತರವಾಗಿ ಅದು ಪ್ರೊಸೆಸ್ ಆಗ್ತಾ ಹೋಗ್ತದೆ. ಕಂಪ್ಯೂಟರ್ ಕ್ಯಾನ್ ಪ್ರೊಸೆಸ್ ದ ಡೇಟಾ ವಿತ್ ದ ಹೆಲ್ಪ್ ಆಫ್ ಪ್ರೊಸೆಸರ್. ಕಂಪ್ಯೂಟರ್ಲ್ಲೂ ಕೂಡ ಪ್ರೊಸೆಸರ್ ಅಂತ ಇರ್ತದೆ. ಆ ಪ್ರೊಸೆಸರನ್ನು CPU ಅಂತ ಕರೀತಾರೆ. ನಿಮಗೆ ಗೊತ್ತಿರ್ಬೋದು, ಮಾನಿಟರ್ ಏನಿದೆ, ಮಾನಿಟರ್ ಕೆಳಗಡೆ ಒಂದು ದೊಡ್ಡ ಡಬ್ಬ ಇರುತ್ತೆ. ಅದಕ್ಕೆ ಜನರಲಾಗಿ CPU ಅಂತ ಕರೀತಾರೆ. ಆ್ಯಕ್ಚುಲಿ ಅದು CPU ಅಲ್ಲ, ಅದನ್ನು ಕ್ಯಾಬಿನೆಟ್ ಅಂತ ಕರೀತಾರೆ. ಆ ಕ್ಯಾಬಿನೆಟ್ಟಿನ ಒಳಗಡೆಗೆ ಮದರ್ ಬೋರ್ಡ್ ಅಂತ ಇರ್ತದೆ. ಆ ಮದರ್ ಬೋರ್ಡ್ನ ಒಳಗಡೆಗೆ, ಆ ಮದರ್ ಬೋರ್ಡಲ್ಲಿ ಏನಪ್ಪ ಅಂತಂದರೆ ಈ ಒಂದು ಪ್ರೊಸೆಸರನ್ನು ಫಿಕ್ಸ್ ಮಾಡಿರ್ತಾರೆ. ಮದರ್ ಬೋರ್ಡ್ಗಿಂತನೂ 10 ಪಟ್ಟು ಚಿಕ್ಕದಿರ್ತದೆ ಅದು. ಅದನ್ನು ಪ್ರೊಸೆಸರ್ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ CPU. ನೀವು ಡಬ್ಬ ನೋಡ್ತಿರಲ್ಲ, ಅದು ಕ್ಯಾಬಿನೆಟ್. ಅದು CPU. ಎಕ್ಸಾಂಪಲ್ ಅವನ್ನ ಪ್ರೊಸೆಸರ್ ಅಂತ ಹೇಳ್ತಾ ಇದ್ದೀವಿ. ಪ್ರೊಸೆಸರ್ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಲೇ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಹೌದಲ್ವಾ. ಓಕೆ. ಎಕ್ಸಾಂಪಲ್ ಭಾಳಷ್ಟು ಪಾಪ್ಯುಲರ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಇಂಟೆಲ್ ಕೋರ್ ಮತ್ತು AMD ಅಂತೇಳಿ. ಇವೆಲ್ಲ ಕಂಪ್ನಿ ನೇಮಿಂದನೇ ಇಂಟ್ರೊಡ್ಯೂಸ್ ಆಗಿದ್ವಿ. ಇಂಟೆಲ್ಲು ಮತ್ತು AMD. ಇಂಟೆಲ್ ಮತ್ತು AMD ಅಂತಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಇಂಟೆಲ್ಲು ಮತ್ತು AMD ಸಂಬಂಧಪಟ್ಟಂಥ ಸುದೀರ್ಘವಾದ ಕ್ಲಾಸ್ ಇದೆ, ನಾನು ಹೇಳ್ತೀನಿ ಅದನ್ನು. ಇಂಟೆಲ್ಲು ಮತ್ತು AMD ಭಾಳ ಪಾಪ್ಯುಲರ್ ಇರತಕ್ಕಂಥ ಪ್ರೊಸೆಸರ್. ಇವುಗಳ ಮುಖಾಂತರ ಬಳಕೆದಾರ ಕೊಟ್ಟಂತಹ ದತ್ತಾಂಶವನ್ನು ಏನು ಮಾಡ್ತದದು ಪ್ರೊಸೆಸ್ ಮಾಡ್ತಾ ಹೋಗ್ತದೆ. ಪ್ರೊಸೆಸ್ ಎಲ್ಲ ಆಗಿದ್ಮೇಲೆ ಏನು ಮಾಡಬೇಕು? ದತ್ತಾಂಶವನ್ನು ಹೊರಗಡೆಗೆ ಕಳಿಸ್ಕೊಡ್ಬೇಕು, ಹೌದಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ಫಸ್ಟ್ ಅಕ್ಸೆಪ್ಟ್ ಮಾಡ್ತದೆ, ಸ್ಟೋರ್ ಮಾಡ್ತದೆ, ಪ್ರೊಸೆಸ್ ಮಾಡ್ತದೆ, ದತ್ತಾಂಶವನ್ನು ಮಾಹಿತಿಯನ್ನು ಹೊರಗೆ ಹಾಕುತ್ತೆ. ಹೆಂಗೆ ಅಂತಂದರೆ ಇದನ್ನು IPO ಪ್ರೊಸೆಸ್ ಅಂತಲೂ ಕೂಡ ಕರೀತಾರೆ. ಅಂದರೆ ಇನ್ಪುಟ್ಟು ಪ್ರೊಸೆಸ್ಸು ಔಟ್ಪುಟ್ಟು, IPO. ನೆನ್ಪಿಟ್ಕೊಳ್ಳಿ, ಫುಲ್ ಫಾರ್ಮ್ ಕೇಳ್ಬೋದು. IPO ಅಂದರೆ ಇನ್ಪುಟ್ಟು ಪ್ರೊಸೆಸ್ಸು ಔಟ್ಪುಟ್ಟು. ಎಕ್ಸಾಂಪಲ್ ಹೇಳೋದಾದರೆ ನೋಡಿ, ಕಬ್ಬು ಅಂದರೆ ಏನದು? ರಾ ಮೆಟೀರಿಯಲ್ಲು, ಅದಲ್ವಾ. ರಾ ಮೆಟೀರಿಯಲ್ನ ಫ್ಯಾಕ್ಟ್ರಿ ಏನು ಮಾಡ್ತದೆ? ಫಸ್ಟ್ ಇನ್ಪುಟ್ ಮಾಡ್ಕೊಳ್ತದೆ. ಇನ್ಪುಟ್ ಆಗಿರ್ತಕ್ಕಂಥ ಕಬ್ಬನ್ನು ಅರಿಯೋದಂದರೆ ಏನದು? ಪ್ರೊಸೆಸ್ ಆಗುತ್ತೆ. ಅರಿದು ಕಬ್ಬಿನ ಹಾಲು ಮಾಡುತ್ತೆ, ಪ್ರೊಸೆಸ್ ಆಗುತ್ತೆ. ಕಬ್ಬಿನ ಹಾಲು ಮತ್ತೊಂದು ಸೆಕ್ಷನ್ಗೆ ಹೋಗುತ್ತೆ. ಅಲ್ಲೇನಾಗುತ್ತೆ? ಸಕ್ಕರೆಯಾಗಿ ಪರಿವರ್ತನೆ ಆಗುತ್ತೆ ಅಲ್ವಾ. ಸಕ್ಕರೆಯಾಗಿ ಪರಿವರ್ತನೆ ಆಗಿ ಔಟ್ಪುಟ್ ಏನು ಬರುತ್ತೆ? ಸಕ್ಕರೆ ಬರ್ತದೆ. ಇನ್ಪುಟ್ಟು ಕಬ್ಬು, ಔಟ್ಪುಟ್ಟು ಸಕ್ಕರೆ. ಈ ಇನ್ಪುಟ್ಟು ಔಟ್ಪುಟ್ಟು ನಡುವೆ ನಡೀತಕ್ಕಂಥ ವರ್ಕನ್ನು ಪ್ರೊಸೆಸ್ ಅಂತ ಹೇಳ್ತಾರೆ, ಅದಲ್ವಾ. ವಾಟ್ ಈಸ್ ಪ್ರೊಸೆಸ್? ಪ್ರೊಸೆಸ್ ಈಸ್ ದ ವರ್ಕ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್, ಹೌದಲ್ವಾ. ಫೈನ್. ಹಾಗಾದರೆ ಔಟ್ಪುಟ್ ಏನಿದು? ಕಂಪ್ಯೂಟರ್ ಕ್ಯಾನ್ ಡಿಸ್ಪ್ಲೇ ದ ಇನ್ಫಾರ್ಮೇಷನ್ ವಿತ್ ದ ಹೆಲ್ಪ್ ಆಫ್ ಔಟ್ಪುಟ್ ಡಿವೈಸಸ್. ವಾಟ್ ಎವರ್ ದ ಡಿವೈಸಸ್ ವಿಚ್ ವುಡ್ ಹೆಲ್ಪ್ ದ ಕಂಪ್ಯೂಟರ್ ಟು ಡಿಸ್ಪ್ಲೇ ದ ಡೇಟಾ. ಕಂಪ್ಯೂಟರ್ಗೆ ದತ್ತಾಂಶವನ್ನು ಹೊರಗೆ ಹಾಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ, ಸಹಾಯ ಮಾಡ್ತಕ್ಕಂಥ ಉಪಕರಣಗಳನ್ನು ನಾವು ನಿರ್ಗಮನ ಉಪಕರಣಗಳು ಅಂತ ಕರಿತೀವಿ. ಆಗಮನ ಉಪಕರಣಗಳು ಮತ್ತು ನಿರ್ಗಮನ ಉಪಕರಣಗಳು. ಆದಾನ ಅಂದರೆ ಇನ್ಪುಟ್ಟು, ನಿರ್ಗಮನ ಅಂದರೆ ಔಟ್ಪುಟ್ಟು. ಅವುಗಳಿಗೆ ಔಟ್ಪುಟ್ ಡಿವೈಸಸ್ ಅಂತ ಹೇಳಿ. ಯಾವ್ಯಾವ ಔಟ್ಪುಟ್ ಡಿವೈಸಸ್ಸು? ಭಾಳ ಇಂಪಾರ್ಟೆಂಟು. ಕಂಪ್ಯೂಟರ್ಲಿರೋ ಮಾಹಿತಿನ ಹೊರಗಡೆಗೆ ಹೆಂಗೆ ಹಾಕ್ಬೋದು? ನಿಮಗೆ ಗೊತ್ತಿರೋ ಹಾಗೆ ಮಾನಿಟರ್. ಔಟ್ಪುಟ್ ಡಿವೈಸಸ್ ಒಂದು ಮಾನಿಟರ್, ಪ್ರಿಂಟರ್,
ಪ್ಲಾಟರ್, ಪ್ರಾಜೆಕ್ಟರ್, ಹೆಡ್ಫೋನ್ ಇವೆಲ್ಲವೂ ಕೂಡ ಔಟ್ಪುಟ್ ಡಿವೈಸಸ್. ಇನ್ನೊಂದು ಬಿಟ್ಟಿದ್ದೀನಿ ಇಲ್ಲಿ, ಯಾವುದದು ಸ್ಪೀಕರು ಕೂಡ ಔಟ್ಪುಟ್ ಡಿವೈಸಸ್ಸು. ಕಂಪ್ಯೂಟರ್ ಒಳಗಡೆಗೆ ಇರತಕ್ಕಂಥ ವೀಡಿಯೋ ನೀವು ನೋಡಬೇಕು ಅಂದರೆ ಮಾನಿಟರ್ ಮುಖಾಂತರ ನೋಡ್ತೀರಾ. ಕಂಪ್ಯೂಟರ್ ಒಳಗಡೆಗಿರೋ ವೀಡಿಯೋನ ಅದೇನು ಮಾಡ್ತದೆ, ಹೊರಗಡೆಗೆ ಹೆಂಗೆ ಹಾಕುತ್ತೆ, ಮಾನಿಟರ್ ಮುಖಾಂತರ ಹಾಕುತ್ತೆ. ಆ ಮುಖಾಂತರ ನೀವು ವೀಕ್ಷಣೆ ಮಾಡ್ತೀರಾ. ಮಾನಿಟರ್ ಕ್ಯಾನ್ ಡಿಸ್ಪ್ಲೇ ದ ಪಿಕ್ಚರ್ಸ್, ಮಾನಿಟರ್ ಕ್ಯಾನ್ ಡಿಸ್ಪ್ಲೇ ದ ವಿಡಿಯೋ, ಹೌದಲ್ವಾ. ನೆಕ್ಸ್ಟ್ ಪ್ರಿಂಟರ್ ಏನು ಮಾಡ್ತದೆ ಅಂತಂದರೆ, ಪ್ರಿಂಟರ್ ಕಂಪ್ಯೂಟರ್ ಒಳಗಡೆಗಿರ್ತಕ್ಕಂತಹ ರಿಟರ್ನ್ ಅಂದರೆ ಟೈಪ್ಡ್ ಆಗಿರ್ತಕ್ಕಂಥ ಅಥವಾ ಇಮೇಜಸ್ಗಳನ್ನು ನಮಗೆ ಪೇಪರ್ ಮುಖಾಂತರ ಹೊರಗಡೆಗೆ ಕೊಡ್ತದೆ ಪ್ರಿಂಟರ್. ಅದು ಕೂಡ ಔಟ್ಪುಟ್ ಡಿವೈಸ್ ಆಯಿತು ಅಲ್ವಾ. ಆಮೇಲೆ ಪ್ಲಾಟರ್ ಅಂದರೆ ಏನು? ಪ್ಲಾಟರ್ ಅಂದರೆ ನೀವು ಪ್ರಿಂಟರ್ ಅಂತ ಏನು ಕೇಳಿದ್ದೀರ ಅದು A4 ಸೈಜ್, A4 ಸೈಜು, A5 ಸೈಜು, A1 ಆ ಸೈಜಲ್ಲಿ ನಿಮಗೆ ಮಾಹಿತಿ ಕೊಡ್ತದೆ. ಇನ್ನು ಪ್ಲಾಟರ್ ಅಂದರೆ ಅದೇನು ಮಾಡ್ತದೆ, ಪೋಸ್ಟರ್ಸು ಬ್ಯಾನರ್ಸ್ ಎಲ್ಲ ನೋಡಿದ್ದೀರಲ್ಲ, ಪೋಸ್ಟರ್ಸು ಬ್ಯಾನರ್ಸ್ ಎಷ್ಟು ದೊಡ್ಡವಿರ್ತವೆ ನೋಡಿ, ಅದನ್ನೆಲ್ಲ ಎಲ್ಲಿ ಪ್ರಿಂಟ್ ಆಗ್ತಾರೆ, ಪ್ರಿಂಟರ್ ಮುಖಾಂತರ ಅಲ್ಲ, ಅದಕ್ಕೆ ಒಂದು ಡಿವೈಸ್ ಇರುತ್ತವೆ, ಅದಕ್ಕೆ ಪ್ಲಾಟರ್ ಅಂತ ಹೇಳ್ತಾರೆ. ಅದು ಔಟ್ಪುಟ್ ಡಿವೈಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟರ್ ಅಂತೂ ನಿಮಗೆ ಗೊತ್ತಿದೆ, ಸೆಮಿನಾರ್ ಹಾಲ್ಗಳಲ್ಲಿ ನೀವು ನೋಡಿರ್ತಿರ್ತೀವಿ. ಪ್ರಾಜೆಕ್ಟರ್ ಅದೇನು ಮಾಡ್ತದೆ, ಡಿಸ್ಪ್ಲೇ ಮಾಡ್ತದೆ. ನೈಲನ್ ಕ್ಲಾತನ್ನು ಹಾಕಿರ್ತಾರೆ, ಅದ್ರ ಮೇಲೆ ವಿಡಿಯೋ ಡಿಸ್ಪ್ಲೇ ಆಗ್ತಾ ಹೋಗ್ತದೆ, ಅದು ಪ್ರಾಜೆಕ್ಟರ್. ಇನ್ನು ಸಿನಿಮಾ ಥಿಯೇಟ್ರಲ್ಲಿ ಹೋದರೂ ಕೂಡ ಅಲ್ಲಿ ಕೂಡ ಪ್ರಾಜೆಕ್ಟರ್ ಡಿಸ್ಪ್ಲೇ ಇರ್ತದೆ, ಹೌದಲ್ವಾ. ನೆಕ್ಸ್ಟ್ ಇನ್ನೊಂದು ಹೆಡ್ಫೋನ್ ಅಂದರೆ ಕಂಪ್ಯೂಟರ್ ಒಳಗಡೆಗೆ ಇರತಕ್ಕಂಥ ಅಥವಾ ನಿಮ್ಮ ಮೊಬೈಲ್ ಒಳಗಡೆಗೆ ಇರತಕ್ಕಂಥ ಆಡಿಯೋವನ್ನು ನಿಮ್ಮ ಕಿವಿಗೆ ಹೊರಗಡೆಗೆ ಹಾಕುತ್ತೆ, ಹೌದಲ್ವಾ. ಇದು ಹೆಡ್ಫೋನ್. ಮತ್ತಿಂದೇನು ಸ್ಪೀಕರ್, ಅದೊಂದು ನಾನು ಮರೆತೆ, ಸ್ಪೀಕರು ಕೂಡ ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಓಕೆ, ಇಷ್ಟು ಆದಮೇಲೆ ಇದನ್ನ ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇವತ್ತು ನಾವು ಏನು ನೋಡಿದ್ದೀವಿ ಅಂದರೆ ಕಂಪ್ಯೂಟರ್ ಅಂದರೆ ಏನು ಮತ್ತು ಆ ಡೆಫಿನೇಷನ್ ಆಧಾರವಾಗಿ ಇಟ್ಕೊಂಡು ಏನೇನು ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ಕೇಳ್ಬೋದು ಅಂತೇಳಿ ಭಾಳ ಬ್ರೀಫಾಗಿ ಹೇಳಿದ್ದೀನಿ ಇವರೇ. ಆ್ಯಕ್ಚುಲಿ ನನಗೆ ಇನ್ನೂ ತುಂಬ ನೆನಪಾಗ್ತದೆ ಹೇಳಲಿಕ್ಕೆ, ಮತ್ತು ಬಟ್ ಅದರದ್ದೇ ಆದಂಥ ಟಾಪಿಕ್ ಹೆಡ್ಡನ್ನು ತೊಗೊಂಡ್ಬಿಟ್ಟು ಒಂದು ಶೀರ್ಷಿಕೆಯನ್ನು ತೊಗೊಂಡು ಅಲ್ಲಿ ಮತ್ತೆ ಸುದೀರ್ಘವಾಗಿ ನಾವು ಚರ್ಚೆ ಮಾಡೋಣಂತೆ. ಓಕೆ, ನಿಮಗೆ ಅರ್ಥವಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲರೂ ಕೂಡ ಕಂಪ್ಯೂಟ್ರನ್ನು ಥಿಯರಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರೋ ದಯವಿಟ್ಟು ನೋಟ್ಬುಕ್ ಇಟ್ಕೊಂಡು ಅದರಲ್ಲಿ ಬರ್ಕೊಳ್ಳಿ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.